ॐ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहम्। गुरुर्ब्रह्म गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महभ्यो नमो गुरुभ्यः। ॐ ಶಾಂತಿ ಶಾಂತಿ ಶಾಂತಿಃ ಅಂತ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ನಾವು ಪ್ರಶ್ನೋಪನಿಷತ್ನ ನೋಡ್ತಾ ಇದ್ವಿ. ಅದನ್ನ ಮುಂದುವರ್ಸೋಣ. ಈವರೆಗೂ ನಾವು ಮೊದಲನೇ ಪ್ರಶ್ನೆಯನ್ನ ನೋಡಿ ಎರಡನೇ ಪ್ರಶ್ನೆಯನ್ನು ಕೂಡ ಸ್ವಲ್ಪ ನೋಡಿದ್ವಿ. ಮೊದಲನೇ ಪ್ರಶ್ನೆಯಲ್ಲೇ ಪ್ರಜಾಪತಿ ಯಾವ ರೀತಿ ಇದನ್ನ ಸೃಷ್ಟಿ ಮಾಡ್ತಾನೆ, ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ಲ ಅದನ್ನ ತುಂಬಾ ವಿಸ್ತಾರವಾಗಿ ಹೇಳಿದ್ರು. ಮೊದಲನೇ ಪ್ರಶ್ನೆಯಲ್ಲೇ ರೈ ಪ್ರಾಣರಾಗೆ ಅವನೇ ಮಿಥುನಗಳ ರೂಪದಲ್ಲೇ ಸೃಷ್ಟಿಯಾಗಿ ಅಲ್ಲಿಂದ ಜೀವರುಗಳ ಸೃಷ್ಟಿ ಆಗತ್ತೆ ಅಂತ ಕ್ರಮವಾಗಿ ತೋರಿಸಿದ್ರು. ಇನ್ನ ಅದು ದೈವಿಕವಾಗಾಯ್ತು. ಅದೇ ಪ್ರಜಾಪತಿ ಆಧ್ಯಾತ್ಮಿಕವಾಗಿ ನಮ್ಮೊಳಗಡೆ ಅಂದ್ರೆ ಈ ದೇಹದೊಳಗಡೆ ಶರೀರದೊಳಗಡೆ ಯಾವ ರೀತಿ ಇದ್ದಾನೆ, ಪ್ರಾಣನ ರೂಪದಲ್ಲಿ ಇದ್ದಾನೆ ಆ ಪ್ರಜಾಪತಿಯೇ ಈ ಶರೀರದೊಳಗೆ ಅನ್ನೋದನ್ನ ಎರಡನೇ ಪ್ರಶ್ನೆಯಲ್ಲೇ ತೋರಿಸ್ತಾ ಇದ್ರು. ಎರಡನೇ ಪ್ರಶ್ನೆಯನ್ನ ಭಾರ್ಗವ ವೈದರ್ಭಿ ಅನ್ನೋರು ಕೇಳ್ತಾರೆ. ಈ ಕತಿ ಏವ ದೇವಾಹ ಪ್ರಜಾಂ ವಿಧಾರಯಂತೆ ಅಂತ. ಎಷ್ಟು ದೇವತೆಗಳು ಈ ಪ್ರಜೆಯನ್ನ ಧರಿಸಿಕೊಂಡಿದ್ದಾರೆ ಅಂದ್ರೆ ಎಷ್ಟು ದೇವತೆಗಳು ಈ ಶರೀರವನ್ನ ಧರಿಸಿಕೊಂಡಿದ್ದಾರೆ ಅಂತ. ಅದ್ರಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಪ್ರತಿಯೊಂದಕ್ಕೂ ಅಭಿಮಾನ ದೇವತೆಗಳು ಇರ್ತಾರೆ. ಆ ಅಭಿಮಾನ ದೇವತೆಗಳ ಎಲ್ಲಾರ್ನು ಹಿಡ್ದಿಟ್ಟಿರೋನು ಅಂದ್ರೆ ಎಲ್ಲರಿಗೂ ಶಕ್ತಿ ಕೊಡ್ತಾ ಇರೋನು ಆ ಪ್ರಾಣನೇ. ಆ ಪ್ರಾಣನಿಂದನೇ ಎಲ್ಲಾ ಇಂದ್ರಿಯಗಳು ಅದರ ಕೆಲ್ಸನ ಮಾಡಕ್ ಆಗ್ತಾ ಇರೋದು. ಇಂದ್ರಿಯಗಳೆಲ್ಲ ನಮ್ಮಿಂದನೇ ಆಗ್ತಾ ಇರೋದು ಕೆಲ್ಸ ಅಂತ ಅಭಿಮಾನ ಬಂದಾಗ ಯಾವ ರೀತಿ ಪ್ರಾಣನು ಅವರಿಗೆ ತೋರಿಸ್ತಾನೆ, ನನ್ನಿಂದ ಅಂದ್ರೆ ಅವರಿಂದಾನೇ ಅಲ್ಲ, ಅಂದ್ರೆ ಆ ಇಂದ್ರಿಯಗಳಿಂದಾನೇ ಅಲ್ಲ, ಅವರಿಗೆ ಆಧಾರವಾಗಿರೋ ಪ್ರಾಣ ಒಬ್ಬ ಇದ್ದಾನೆ ಅನ್ನೋದನ್ನ ಯಾವ ರೀತಿ ತೋರಿಸ್ತಾನೆ ಅನ್ನೋದನ್ನ ನೋಡಿದ್ರು. ಅದಕ್ಕೊಂದು ದೃಷ್ಟಾಂತದ ಮೂಲಕ ತೋರಿಸಿದ್ರು. ಏನು ಜೇನು ನೊಣಗಳ ರಾಜ ಎದ್ದು ಹೋದ್ರೆ ಎಲ್ಲಾ ನೊಣಗಳು ಅವನ್ನ ಅನುಸರಿಸ್ಕೊಂಡು ಹೋಗ್ಬಿಡುತ್ತೆ. ಹಂಗೆ ಈ ಶರೀರ ಈ ಶರೀರ ಅದರ ಕಾರ್ಯರೂಪವಾಗಿರ್ಬೇಕು ಅಂದ್ರೆ ಆ ಶರೀರಕ್ಕೆ ಶಕ್ತಿ ಕೊಡ್ತಿರೋ ದೇವತೆಗಳೆಲ್ಲ ಇರ್ಲೇಬೇಕಾಗತ್ತೆ. ಇನ್ನು ಆ ದೇವತೆಗಳಿಗೆಲ್ಲ ಯಾರ್ ಶಕ್ತಿ ಕೊಡ್ತಾ ಇರೋದು? ಪ್ರಾಣನೇ ಶಕ್ತಿ ಕೊಡ್ತಾ ಇರೋದು. ಆ ಪ್ರಾಣನೇ ಇಲ್ಲ ಅಂದ್ರೆ ಆ ಶರೀರ ಇನ್ನ ಶವವಾಗುತ್ತೆ. ಅಂದ್ರೆ ಅದ್ರಲ್ಲೇ ಯಾವ್ದೇ ಈಗ ಕಣ್ಣು ಅಂತ ಎಲ್ಲ ಅಲ್ಲಲ್ಲೇ ಅದು ಗೋಳಕಗಳಷ್ಟೇ. ಅದು ಅಲ್ಲಿ ಇದ್ರೂ ಕೂಡ ಅದಕ್ಕೆ ನೋಡೋ ಶಕ್ತಿ ಇರಲ್ಲ, ಕೇಳೋ ಶಕ್ತಿ ಇರಲ್ಲ, ಮಾತಾಡೋ ಶಕ್ತಿ ಇರೋದಿಲ್ಲ. ಅದೇ ರೀತಿ ಅಧಿದೈವಿಕವಾಗಿ ತೋರ್ಸಿದ್ರು ಮೊದಲೇ ಪ್ರಶ್ನೆಯಲ್ಲೇ. ಅಂದ್ರೆ ಪ್ರಜಾಪತಿಯ ಶಕ್ತಿಯಿಂದಾನೇ ಪ್ರತಿಯೊಂದು ನಡೀತಾ ಇರೋದು. ಪ್ರಜಾಪತಿಯೇ ಎಲ್ಲ ರೂಪವಾಗಿಯೂ ತೋರ್ಕೊಂತಿರೋದು. ಅನ್ನ ರೂಪವಾಗಿ, ಅತೃ ರೂಪವಾಗಿ, ಕಾಲದ ರೂಪವಾಗಿ ಪ್ರತಿಯೊಂದನ್ನು ಪ್ರಜಾಪತಿಯನ್ನೇ ಆಗಿರೋದು. ಅವನೇ ಆಹಾರವಾಗ್ತಾನೆ. ಆ ಆಹಾರದಿಂದ ರೇತಸ್ಸಾಗಿ ಯೋನಿಯೊಳಗೆ ಹೋಗಿ ಅವನೇ ಮತ್ತೆ ಉತ್ಪತ್ತಿ ಅಂದ್ರೆ ಜೀವರಗಳ ಹುಟ್ಟಿಗೆ ಕಾರಣ ಆಗ್ತಾನೆ ಅನ್ನೋದನ್ನ ತೋರಿಸಿದ್ರು. ಅದೇ ರೀತಿ ಇಲ್ಲಿ ದೇಹದೊಳಗೂ ಕೂಡ ಪ್ರತಿಯೊಂದು ಇಂದ್ರಿಯಕ್ಕೂ ಆ ಪ್ರಜಾಪತಿಯ ಪ್ರಾಣನ ರೂಪದಲ್ಲಿದ್ದು ಶಕ್ತಿಯನ್ನ ಕೊಡ್ತಾ ಇದ್ದಾನೆ ಅಂತ ನೋಡಿದ್ವಿ. ಎಲ್ಲಾ ಇಂದ್ರಿಯಗಳಿಗೂ ಅದು ಗೊತ್ತಾಗುತ್ತೆ. ಅಂದ್ರೆ ಪ್ರಾಣನಿಲ್ಲ ಅಂದ್ರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಚಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಬೇರೆ ಬೇರೆ ಉಪನಿಷತ್ತುಗಳಲ್ಲೇ ಬೇರೆ ಬೇರೆ ಕಥೆಗಳ ಮೂಲಕ ಇದನ್ನ ತೋರಿಸ್ತಾನೆ ಬಂದಿದ್ದಾರೆ, ಪ್ರಾಣನ ಒಂದು ಹೆಚ್ಚುಗಾರಿಕೆಯನ್ನ. ಇನ್ನ 5ನೇ ಮಂತ್ರದಿಂದ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಆ ಮುಖ್ಯ ಪ್ರಾಣನ ಸ್ತುತಿಯನ್ನ ಮಾಡ್ತಾರೆ. ಬೇರೆ ಎಲ್ಲಾ ದೇವತೆಗಳಿಗೆ ಗೊತ್ತಾಯ್ತಲ್ಲ ಮುಖ್ಯ ಪ್ರಾಣ ಯಾರಿದಾನೋ ಅವನಿಂದಲೇ ಈ ಶರೀರ ನಡೀತಾ ಇರೋದು, ನಮಗ್ ಶಕ್ತಿ ಬರ್ತಾ ಇರೋದು ಕೂಡ ಅವನಿಂದಾನೆ ಅಂತ ಅವನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಈ 5ನೇ ಮಂತ್ರದಿಂದ. ಅದನ್ನ ನೋಡೋಣ. ಇಲ್ಲಿ ಸ್ತುತಿ ಅಂದ್ರೆ ಅವನ್ನ ಸುಮ್ನೆ ಹೊಗಳ್ತಾ ಇದ್ದಾರೆ ಅಂತ ಅಲ್ಲ, ಅವನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಅದನ್ನ ಹೊಗಳೋದೆ, ಆದ್ರೆ ಇಲ್ಲದೆ ಇರೋದು ಆತರ ಹೆಚ್ಚು ಮಾಡಿ ಹೊಗಳೋದು ಅಂತ ಅಲ್ಲ, ನಿಜವಾದ ಅವನ ಮಹಿಮೆ ಏನು ಅನ್ನೋದನ್ನ ಸ್ತುತಿ ಮಾಡ್ತಾರೆ.
ಇನ್ನ 5ನೇ ಮಂತ್ರ. ಏಷಃ ಅಗ್ನಿಃ ತಪತಿ, ಏಷಃ ಸೂರ್ಯಃ, ಏಷಃ ಪರ್ಜನ್ಯಃ ಮಘವಾನ್, ಏಷಃ ವಾಯುಃ, ಏಷಃ ಪೃಥ್ವೀ ರೈಃ ದೇವಃ ಸದಸಚ್ಚ ಅಮೃತಂಚ ಯತ್. ಏಷಃ ಅಂದ್ರೆ ಪ್ರಾಣನು ಅವರ ಬಳಿಯಲ್ಲೇ ಇದ್ದಾನಲ್ವಾ, ಅದಕ್ಕೆ ಏಷಃ ಅಂತ ಸಂಸ್ಕೃತದಲ್ಲೇ ಹತ್ತಿರದಲ್ಲಿರುವಂತ ಒಂದಕ್ಕೆ ಪ್ರನೌನ್, ಹತ್ತಿರದಲ್ಲಿರುವ ಒಬ್ಬರಿಗೆ ತೋರಿಸಿ ಮಾತಾಡ್ಬೇಕಾದ್ರೆ ಹೇಳೋದು ಏಷಃ ಅಂತ. ಈಗ ಸಹ ಅಂತ ಹೇಳಿದಿದ್ರೆ ಅಲ್ಲಿದ್ದಾನೆ ಅಂತ, ಸಹ ಅಲ್ಲಿ ದೂರ ಇದ್ದಾನೆ ಅಂತ ಆಗ್ತಿತ್ತು. ಏಷಃ ಅಂದ್ರೆ ನಮಗ್ ಕಾಣಿಸ್ತಾ ಇದ್ದಾನೆ, ಹತ್ತಿರದಲ್ಲಿದ್ದಾನೆ, ಅಂದ್ರೆ ಅವನನ್ನ ನೋಡ್ಕೊಂಡೆ ಸ್ತುತಿ ಮಾಡ್ತಾ ಇದಾರೆ ಅಂತ ಅರ್ಥ ಆಗುತ್ತೆ. ಈತನೇ ಅಗ್ನಿಯಾಗಿ ಏನ್ ಮಾಡ್ತಾ ಇದ್ದಾನೆ, ಈತನೇ ಅಗ್ನಿಯಾಗಿ ತಪತಿ, ಅಗ್ನಿಯಾಗಿ ತಪಿಸ್ತಾ ಇದ್ದಾನೆ ಅಂದ್ರೆ ಸುಡ್ತಾ ಇದ್ದಾನೆ. ಏಷಃ ಸೂರ್ಯ ಏವ, ಇವನೇ ಸೂರ್ಯನಾಗಿದ್ದಾನೆ. ಏಷಃ ಪರ್ಜನ್ಯ, ಇವನೇ ಮಳೆಯಾಗಿದ್ದಾನೆ ಅಂದ್ರೆ ಮೋಡಗಳ ರೂಪದಲ್ಲಿದ್ದಾನೆ. ಮಘವಾನ್ ಏಷಃ ವಾಯು, ಇಂದ್ರನ ರೂಪದಲ್ಲಿದ್ದಾನೆ, ಇವನೇ ವಾಯುವಿನ ರೂಪದಲ್ಲಿದ್ದಾನೆ. ಇವನೇ ಪೃಥ್ವಿಯ ರೂಪದಲ್ಲಿದ್ದಾನೆ. ಏಷಃ ಪೃಥ್ವಿ ರೈಹಿ ಅಂದ್ರೆ ಚಂದ್ರನ ರೂಪದಲ್ಲಿದ್ದಾನೆ, ಇವನೇ ದೇವನು. ಸದಸಚ್ಚ ಅಮೃತಂ, ಸತ್ ಅಸತ್ತುಗಳು ಅಂದ್ರೆ ಮೂರ್ತ ಅಮೂರ್ತ, ಏನು ಮೊದಲನೇ ಪ್ರಶ್ನೆಯಲ್ಲಿ ನೋಡಿದ್ವೋ ಅದು. ಆ ರೂಪವಾಗಿ ಕೂಡ ಇವನೇ ಇರೋದು, ಅಮೃತವಾಗಿ ಕೂಡ ಇವನೇ ಇರೋದು. ಎಲ್ಲವಾಗಿ ಕೂಡ ಅಂದ್ರೆ ಏನೇನ್ ನೋಡ್ತಿದೀವೋ ನಾವು ಈ ಜಗತ್ತಿನಲ್ಲೇ ಪ್ರತಿಯೊಂದಕ್ಕೂ ಆಧಾರನಾಗಿ ಈ ಮುಖ್ಯ ಪ್ರಾಣನೇ ಇರೋದು ಅಂತ ಮಂತ್ರದ ಅರ್ಥ. ಅದನ್ನ ಭಾಷ್ಯದಲ್ಲೇ ನೋಡೋಣ. ಕಥಂ, ಯಾವ ರೀತಿ ಇದ್ದಾನೆ ಅಂದ್ರೆ ಯಾವ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅವನ್ನ ಅಂತ. ಏಷಃ ಪ್ರಾಣಃ ಅಗ್ನಿಃ ಸನ್ ತಪತಿ ಜ್ವಲತಿ, ಈ ಪ್ರಾಣನು ಅಗ್ನಿಯಾಗಿ ತಪಿಸ್ತಾ ಇದ್ದಾನೆ ಅಂದ್ರೆ ಜ್ವಲಿಸ್ತಾ ಇದ್ದಾನೆ ಅಂತ. ಅಂದ್ರೆ ಆಧ್ಯಾತ್ಮಿಕವಾಗಿ ಶರೀರದಲ್ಲಿ ಈ ಪ್ರಾಣನು, ವಾಗೇಂದ್ರಿಯಕ್ಕೆ ಅಧಿದೇವತೆ ಯಾರು ಅಂದ್ರೆ ಅಗ್ನಿ. ಈ ಶರೀರದಲ್ಲೇ ಮಾತು ಹೊರಡ್ಬೇಕು ಅಂದ್ರೆ ಅದಕ್ಕೆ ಅಗ್ನಿಯ ಸಹಾಯ ಇರ್ಲೇಬೇಕು. ಅಗ್ನಿಯ ಒಂದು ಆ ಶಕ್ತಿಯಿಂದಾನೇ ಮಾತಾಡಕ್ಕೆ ಸಾಧ್ಯ ಆಗುತ್ತೆ ಈ ಶರೀರದಲ್ಲೇ. ಅದು ಆಧ್ಯಾತ್ಮಿಕವಾಗಾಯ್ತು. ಇನ್ನು ಅದೇ ಅಧಿದೈವಿಕವಾಗಿ ಅವನೇ ಅಗ್ನಿ, ಆ ಪ್ರಾಣನೇ ಅಗ್ನಿ ಆಗಿರ್ತಾನೆ. ಅಧಿದೈವಿಕವಾಗಿ ಅವನೇನ್ ಮಾಡ್ತಾ ಇದ್ದಾನೆ, ಉಷ್ಣವಾಗಿದ್ದಾನೆ ಅಂದ್ರೆ ಬೆಂಕಿಯ ರೂಪದಲ್ಲಿ ಇದ್ದಾನೆ, ಅಂದ್ರೆ ಸುಡುವ ಕ್ರಿಯೆಯನ್ನ ಮಾಡ್ತಾ ಇದ್ದಾನೆ ಅಗ್ನಿಯ ರೂಪದಲ್ಲಿದ್ದು. ಅವನ್ ತಪಿಸ್ತಾ ಇದ್ದಾನೆ, ಜ್ವಲಿಸ್ತಾ ಇದ್ದಾನೆ ಅಂತ. ಆಮೇಲೆ ತಥಾ ಏಷಃ ಸೂರ್ಯ ಸನ್ ಪ್ರಕಾಶತೆ, ಸೂರ್ಯನಾಗೆ, ಆ ಪ್ರಾಣನೇ ಸೂರ್ಯನಾಗೆ ಪ್ರಕಾಶಿಸ್ತಾ ಇದ್ದಾನೆ. ಅಧಿದೈವಿಕವಾಗಿ ಸೂರ್ಯನಾಗೆ ಪ್ರಕಾಶಿಸ್ತಾ ಇದ್ದಾನೆ. ಶರೀರದಲ್ಲಿ ಯಾರು ಅವನು ಅಂದ್ರೆ ಕಣ್ಣು, ಚಕ್ಷುರಿಂದ್ರಿಯಕ್ಕೆ ಒಡೆಯನಾಗಿದ್ದಾನೆ. ಚಕ್ಷುರಿಂದ್ರಿಯ ಅಂದ್ರೆ ನೋಡುವ ಶಕ್ತಿಯನ್ನ ಸೂರ್ಯನಿಂದಲೇ ನಮಗ್ ಸಿಗೋದು, ನೋಡೋ ಶಕ್ತಿ ಬರೋದು. ಅಧಿದೈವಿಕವಾಗಿ ನಾವ್ ಯಾವ್ದನ್ನ ಹೇಳ್ತೀವೋ ನೋಡೋ ಶಕ್ತಿ ಇದೆ ಅಂತ, ಅವನೇ ಆಧ್ಯಾತ್ಮಿಕವಾಗಿ ಕೂಡ ಇರೋದು. ಅಂದ್ರೆ ಅಧಿದೈವಿಕವಾಗಿ ಸೂರ್ಯನಾಗಿದ್ದಾನೆ, ಎಲ್ಲವನ್ನೂ ಪ್ರಕಾಶಿಸ್ತಾ ಇದ್ದಾನೆ, ಬೆಳಗ್ತಾ ಇದ್ದಾನೆ. ನಮ್ಮ ಶರೀರದ ಒಳಗೆ ಅವನು ಕಣ್ಣಿನ ರೂಪದಲ್ಲೇ ನೋಡುವ ಶಕ್ತಿಯನ್ನ ಕೊಡ್ತಾ ಇದ್ದಾನೆ ಅಂತ. ಅದೇ ರೀತಿ ತಥಾ ಏಷಃ ಪರ್ಜನ್ಯ ಸನ್ ವರ್ಷತಿ, ಅದೇ ರೀತಿ ಅವನು ಪರ್ಜನ್ಯನಾಗೆ ಅಂದ್ರೆ ಮಳೆಯನ್ನು ಬರೆಸ್ತಾನೆ, ಅಂದ್ರೆ ಮಳೆ ಬರೋದಕ್ಕೆ ಕಾರಣನಾಗ್ತಾನೆ. ಅವನೇ ಪರ್ಜನ್ಯ ಅಂದ್ರೆ ಮೋಡಗಳು ಅಥವಾ ಮಳೆ ಬರುವ ಮಳೆ ಅಂತ ಅರ್ಥ ಅದಕ್ಕೆ. ಸೊ ಇವನೇ ಅಂದ್ರೆ ಈ ಪ್ರಾಣನೇ ಮಳೆ ಬರೋದಕ್ಕೆ ಕಾರಣ ಆಗಿದ್ದಾನೆ. ಈ ಮಳೆಯಿಂದಾನೆ ನಮ್ಗೆ ಆಹಾರ ಪದಾರ್ಥಗಳು ಸಿಗುವಂತದ್ದು. ಇನ್ನ ಅದನ್ನ ನಮ್ಮ ಶರೀರದಲ್ಲಿ ಹೇಳ್ಬೇಕು ಅಂದ್ರೆ ರಸನೇಂದ್ರಿಯಕ್ಕೆ ಒಡೆಯನಾಗಿದ್ದಾನೆ ಅವನು. ರಸನೇಂದ್ರಿಯಕ್ಕೆ ಶಕ್ತಿ ಅಂದ್ರೆ ರುಚಿಯನ್ನ ನೋಡೋ ಶಕ್ತಿ ನಮ್ಗೆ ಅದರಿಂದಾನೇ ಸಿಗ್ತಾ ಇರೋದು, ಅವನಿಂದಾನೇ ಸಿಗ್ತಾ ಇರೋದು ಅಂತ. ಕಿಂಚ ಮಘವಾನ್ ಇಂದ್ರಃ ಸನ್ ಪ್ರಜಾಹ ಪಾಲಯಂತಿ ಜಿಘಾನ್ಸತಿ ಅಸುರ ರಕ್ಷಾಂಸಿ. ಇನ್ನೇನ್ ಮಾಡ್ತಾ ಇದ್ದಾನೆ ಅವನು, ಮಘವನ್ ಅಲ್ಲ ಮಘವಾನ್ ಅಂದ್ರೆ ಇಂದ್ರನ ಇನ್ನೊಂದು ಹೆಸರು ಮಘವಾನ್ ಅಂತ. ಇಂದ್ರ ಏನ್ ಮಾಡ್ತಾನೆ, ಅಸುರರಿಂದ ದೇವತೆಗಳನ್ನ ರಕ್ಷಿಸ್ತಾನೆ. ಸೊ ಆ ರೀತಿಯಾಗಿ ಅವನಿಗೆ ಶಕ್ತಿಯನ್ನ ಕೊಡ್ತಿರೋದು ಯಾರು, ಪ್ರಜಾಪತಿಯೇ. ಇಲ್ಲಿ ಅವನೇ ಪ್ರಾಣನಾಗಿದ್ದಾನೆ ಅಂತ. ಇಂದ್ರನಾಗಿ ಅವನೇ ದೇವತೆಗಳನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಯಾವ್ದ್ರಿಂದ ಕಾಪಾಡ್ತಾ ಇದ್ದಾನೆ, ಅಸುರರಿಂದ ಕಾಪಾಡ್ತಾ ಇದ್ದಾನೆ, ಅಸುರರನ್ನ ರಕ್ಷಿಸ್ತಾ ಇದ್ದಾನೆ ಅವನು ಅಂತ.
ಮತ್ತೆ ರಾಕ್ಷಸರನ್ನ ಜಿಘಾನ್ಸತಿ, ರಾಕ್ಷಸರನ್ನ ಕೊಲ್ಲುತ್ತಾ ಇದ್ದಾನೆ ಅಂದ್ರೆ ಅದೇ ಅರ್ಥ ಬರುತ್ತೆ. ದೇವತೆಗಳನ್ನ ಕಾಪಾಡೋದು ಇಂದ್ರನ ಒಂದು ಕೆಲಸ. ಅವನೇ ಪ್ರಜಾಪತಿಯಾಗಿದ್ದಾನೆ, ಅವನೇ ಪ್ರಾಣನು ಅಂತ. ಆಮೇಲೆ ಇನ್ಯಾವ ರೂಪದಲ್ಲಿದ್ದಾನೆ ಅಂದ್ರೆ ಏಷಃ ವಾಯು ಆವಹ ಪ್ರವಹಾದಿ ಭೇದ. ಆಮೇಲೆ ವಾಯುವಿನ ರೂಪದಲ್ಲಿದ್ದಾನೆ. ವಾಯುವಿನ ರೂಪ ಅಂದಾಗ ಆವಹ ಪ್ರವಹ ಅಂದ್ರೆ 7 ರೀತಿಯಾಗಿ ವಾಯುವಿನ ರೂಪವನ್ನ ಹೇಳ್ತಾರೆ. ಆವಹ ಪ್ರವಹ ಉದ್ವಹ ಸಂವಹ ವಿವಹ ಪರಿವಹ ಪರಾವಹ ಅಂತ ಇಲ್ಲಿ ಸ್ವಾಮಿಗಳವರು ಅದನ್ನ ಅಡಿ ಟಿಪ್ಪಣಿಯಲ್ಲೇ ಕೊಟ್ಟಿದ್ದಾರೆ. ಅಂದ್ರೆ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತೆ ಅದನ್ನ ನೋಡ್ಕೊಂಡು ಅದಕ್ಕನುಸರಿಸಿ ವಾಯು 7 ಭಾಗಗಳಲ್ಲಿದ್ದಾನೆ ಅಂತ ಹೇಳ್ತಾರೆ. ಆ ರೀತಿ ವಾಯು ಇರೋದು ಕೂಡ ಈ ಪ್ರಾಣನಿಂದಲೇ. ಈ ಪ್ರಾಣನೇ ಆ ರೀತಿ ತೋರ್ಕೊಂತಾ ಇರೋದು ಅಂತ. ಕಿಂಚ ಏಷಃ ಪೃಥ್ವಿ ರೈಹಿ ದೇವಃ ಸರ್ವಸ್ಯ ಜಗತಃ ಸನ್ ಮೂರ್ತಂ ಅಸತ್ ಅಮೂರ್ತಂಚ ಅಮೃತಂಚ ಯತ್ ದೇವಾನಾಂ ಸ್ಥಿತಿ ಕಾರಣಂ. ಇನ್ನು ಇವನೇ ಪೃಥ್ವಿಯಾಗಿದ್ದಾನೆ. ಪೃಥ್ವಿಯಾಗಿ ಎಲ್ಲಾರ್ಗೂ ಆಶ್ರಯ ಆಗಿದ್ದಾನೆ. ಪೃಥ್ವಿ ಆಗಿದ್ದಾನೆ ಅಂದ್ರೆ ಪೃಥ್ವಿನೇ ಆಶ್ರಯವಾಗಿರೋದು ಎಲ್ಲದಕ್ಕೂ ಅಲ್ವಾ. ಪೃಥ್ವಿ ಆ ಒಂದು ಆಶ್ರಯದಿಂದಾನೆ ಅದರ ಮೇಲೆ ನಾವ್ ಇರೋದಕ್ ಸಾಧ್ಯ ಆಗಿರೋದು. ಆ ರೀತಿ ಪ್ರಾಣನೇ ಪೃಥ್ವಿ ಆಗಿದ್ದಾನೆ ಅಂದ್ರೆ ಇನ್ ಏನೇನ್ ನೋಡ್ತೀವೋ, ಇಲ್ಲಿ ಸ್ವಲ್ಪ ಉದಾಹರಣೆಯಾಗಿ ಮಾತ್ರ ಕೊಟ್ಟಿರೋದು, ಇನ್ ಏನೇನ್ ಊಹಿಸ್ತೀವೋ ಪ್ರತಿಯೊಂದಕ್ಕೂ ಆಶ್ರಯನಾಗಿರೋದು ಆ ಪ್ರಾಣನೇ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ರೈಹಿ ಅಂದ್ರೆ ಚಂದ್ರನಾಗಿದ್ದಾನೆ ಅವನು. ಆಮೇಲೆ ದೇವನಾಗಿದ್ದಾನೆ. ಯಾರಿಗೆ? ಸರ್ವಸ್ಯ ಜಗತಃ ದೇವಃ, ಎಲ್ಲ ಜಗತ್ತಿಗೆ ಅವನೇ ದೇವನಾಗಿದ್ದಾನೆ ಅಂತ. ಸರ್ವದೇವಾತ್ಮಕನಾಗಿ ಕೂಡ ಆ ಪ್ರಜಾಪತಿಯೇ ಇರೋದು, ಆ ಪ್ರಾಣನೇ ಇರೋದು ಅಂತ. ಸೊ ಸರ್ವದೇವಾತ್ಮಕ ಅಂದ್ರೆ ಇನ್ನ ಏನೇನ್ ತಗೋಬೇಕು ಸರ್ವ ಅನ್ನೋದ್ರಲ್ಲೇ ಅಂದ್ರೆ ಮೂರ್ತಂ ಅಮೂರ್ತಂ ಎಲ್ಲಾ ತಗೋಬೇಕು. ಮೂರ್ತಂ ಸತ್ ಸತ್ ಪದಾರ್ಥ ಅಂದ್ರೆ ಮೂರ್ತವಾದ ಪದಾರ್ಥ ಯಾವ್ಯಾವ್ದಿದೆಯೋ ಅದು, ಅಸತ್ ಅಂದ್ರೆ ಅಮೂರ್ತವಾಗಿರುವಂತದ್ದು ಯಾವ್ಯಾವ್ದಿದೆಯೋ ಅದು. ಸದಸತ್ ಅಂತ ಹೇಳಿದ್ರಲ್ಲ, ಮೂರ್ತ ಅಮೂರ್ತ ವಸ್ತುಗಳೆಲ್ಲವೂ ಕೂಡ ಅವನೇ ಆಗಿದ್ದಾನೆ ಅಂತ. ಅಂದ್ರೆ ಸತ್ ಅಂದ್ರೆ ಇರೋ ಅಂತದ್ದು, ಅಸತ್ ಅಂದ್ರೆ ಇಲ್ಲದಿರೋ ಅಂತದ್ದು. ಯಾವ್ಯಾವ್ದು ಇವಾಗ ಇಲ್ವೋ, ನಾವ್ ಯಾವ್ಯಾವ್ದನ್ನ ಊಹಿಸ್ತೀವೋ ಪ್ರತಿಯೊಂದು ಕೂಡ ಅವನ ಸ್ವರೂಪವೇ ಆಗಿದ್ದಾನೆ. ಅದಾದ್ಮೇಲೆ ಅಮೃತಂಚ ಯದ್ ದೇವಾನಾಂ ಸ್ಥಿತಿ ಕಾರಣಂ, ಅವನು ಅಮೃತ ಸ್ವರೂಪವಾಗಿದ್ದಾನೆ ಅಂದ್ರೆ ಆಧಾರವಾಗಿದ್ದಾನೆ. ದೇವತೆಗಳು ಸ್ಥಿತಿ ಕಾರಣಂ ಅಂದ್ರೆ ದೇವತೆಗಳು ಇರುವುದಕ್ಕೆ ಆಧಾರವಾಗಿರೋನು ಕೂಡ ಅವನೇ. ಯಾರು ಅವನು ಅಂದ್ರೆ ಪ್ರಾಣನೇ ಹಂಗಿದ್ದಾನೆ ಅಂತ ಹೇಳ್ತಾರೆ. ಅವರು ಈ ದೇಹದಲ್ಲಿ ಅಂದ್ರೆ ಈ ಶರೀರದಲ್ಲೇ ನೋಡಿ ಆ ಪ್ರಾಣನ್ ಸ್ತುತಿ ಮಾಡ್ತಾ ಇದಾರೆ. ಅಂದ್ರೆ ನೀನೇ ಪ್ರಜಾಪತಿಯಾಗಿ, ನೀನೇ ಅಗ್ನಿಯಾಗಿ, ಸೂರ್ಯ ಆಗಿ, ಪರ್ಜನ್ಯನಾಗಿ, ಇಂದ್ರನಾಗಿ ಪ್ರತಿಯೊಂದು ರೂಪದಲ್ಲೂ ನೀನೇ ಇರೋದು ಅಧಿದೈವಿಕವಾಗಿ ಕೂಡ ಅಂತ ಇಲ್ಲಿಂದ ಅವರು ಪ್ರಾಣನನ್ನ ಸ್ತುತಿಸ್ತಾ ಇರೋದು, ಬೇರೆ ದೇವತೆಗಳೆಲ್ಲ. ಇನ್ನ 6ನೇ ಮಂತ್ರ. ಅರ ಇವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚೋ ಯಜೂಗುಂಷಿ ಸಾಮಾನಿ ಯಜ್ಞಃ ಕ್ಷತ್ರಂ ಬ್ರಹ್ಮಚ. ಅರ ಇವ ರಥನಾಭೌ ಅಂದ್ರೆ ಈ ಒಂದು ಚಕ್ರ ಇರುತ್ತಲ್ಲ, ಚಕ್ರದ ಮಧ್ಯ ಏನಿದೆಯೋ ಅದು ಗುಂಬಸ್ಥಾನ ಅಂತಾರೆ. ಅಂದ್ರೆ ಆ ಮಧ್ಯ ಸೆಂಟರ್ ಪೋರ್ಷನ್ ಅಂತ ಹೇಳ್ತಾರಲ್ಲ ಚಕ್ರದಲ್ಲೇ, ಅದು ಆ ಚಕ್ರದ ಸುತ್ತ ಹಾರೆಕೋಲುಗಳು ಬಂದಿರುತ್ತಲ್ಲ, ಕಡ್ಡಿಗಳಾಗೆ ಬಂದಿರುತ್ತಲ್ಲ, ಅದು ಹಾರೆಕೋಲುಗಳು. ಅರ ಇವ, ಅದನ್ನ ಅರ ಅಂತಾರೆ. ಆ ಮಧ್ಯದಿಂದ ತುದಿವರೆಗೂ ಏನ್ ಬಂದಿರುತ್ತೋ ಅದಕ್ಕೆ ಅರ ಅಂತ ಹೇಳ್ತಾರೆ. ಅಂದ್ರೆ ಆ ಮಧ್ಯದಲ್ಲಿರೋ ಒಂದು ಆ ಗುಂಬಸ್ಥಾನ ಏನಿರುತ್ತೋ ಅದಿಲ್ಲ ಅಂದ್ರೆ ಈ ಆರೆಕೋಲುಗಳು ಅಂದ್ರೆ ಕಡ್ಡಿಗಳಾಗಿ ಬಂದಿರೋದಕ್ಕೆ ಆಧಾರನೇ ಇರೋದಿಲ್ಲ. ಅದೇ ಆ ಚಕ್ರಕ್ಕೆ ಆಧಾರ ಆಗಿರೋದು. ಯಾವ್ದೇ ಒಂದ್ ಚಕ್ರನ ನೋಡಿದ್ರೆ, ಒಂದ್ ಸೈಕಲ್ ಚಕ್ರ ಆಗಿರ್ಬೋದು ಅಥವಾ ಎತ್ತಿನ ಗಾಡಿದು ಎಲ್ಲ ಚಕ್ರನ ನೋಡಿದ್ರೆ, ದೊಡ್ಡ ದೊಡ್ಡ ಚಕ್ರ ಮಧ್ಯದ ಒಂದು ಸ್ಥಾನ ಏನಿರುತ್ತೋ ಅದೇ ಪೂರ್ತಿ ಚಕ್ರಕ್ಕೆ ಆಧಾರವಾಗಿದೆ. ಆ ರೀತಿ ಆಧಾರವಾಗಿರೋನು ನೀನೇ ಅಂತ. ಬಂಡಿಯ ಚಕ್ರದಲ್ಲೇ ಅರ ಇವ ರಥನಾಭೌ, ರಥನಾಭದಲ್ಲೇ ಅರ ಆಗಿ ಗುಂಬಸ್ಥಾನ ಹೆಂಗಿದ್ಯೋ ಅದೆಷ್ಟು ಮುಖ್ಯನೋ ಅದೇ ರೀತಿ ಎಲ್ಲವೂ ಕೂಡ ಸರ್ವಂ ಪ್ರಾಣೇ ಪ್ರತಿಷ್ಠಿತಂ. ನಾವಿನ್ನೇನೇನ್ ನೋಡ್ತಿದೀವೋ ಈ ಜಗತ್ತಿನಲ್ಲೇ ಎಲ್ಲವೂ ಪ್ರಾಣನಲ್ಲೇ ಪ್ರತಿಷ್ಠಿತವಾಗಿದೆ, ಅಂದ್ರೆ ಪ್ರಾಣನಲ್ಲೇ ಸೇರ್ಕೊಂಡಿದೆ. ಏನೇನು ಅಂದಾಗ ರುಚ ಯಜುಗುಂಷಿ ಸಾಮಾನಿ, ರುಕ್ ಯಜು ಸಾಮಾನಿ ಅಂತ
ತ್ರಯಿ ಅಂತ ಏನ್ ಕರಿತೀವಿ, ವೇದ ಪ್ರಕಾರವಾಗಿ 3 ಪ್ರಕಾರವಾಗಿ ವೇದ ಇದೆ, ವೇದದ ಪ್ರಕಾರಗಳನ್ನ ಏನ್ ಹೇಳ್ತೀವೋ ಅದು ಯಜ್ಞ, ಕ್ಷತ್ರಂ ಬ್ರಹ್ಮಚ. ಯಜ್ಞ ಮಾಡ್ತಿರೋದು ಅಂದ್ರೆ ಯಜ್ಞ ಕಾರ್ಯ, ಮತ್ತೆ ಬ್ರಹ್ಮ, ಕ್ಷತ್ರಂ ಬ್ರಹ್ಮ ಅಂದ್ರೆ ಕ್ಷತ್ರಿಯರು ಬ್ರಾಹ್ಮಣರು ಅಂತ. ಅಂದ್ರೆ ಇದೊಂದು ಲೈನ್ ಇಂದಾನೆ ಪ್ರತಿಯೊಂದನ್ನು ಸೇರ್ಸ್ಕೊಂಡಂಗ್ ಆಗ್ಬಿಡತ್ತೆ. ಈ ಕ್ಷತ್ರಂ ಅಂತ ಹೇಳಿದಾಗ ಅವ್ರು ಎಲ್ಲಾರ್ನು ನೋಡ್ಕೊಂತಿರ್ತಾರೆ, ಅಂದ್ರೆ ರಾಜರು, ಅಂದ್ರೆ ಅದ್ರಲ್ಲೇ ಪ್ರತಿಯೊಂದು ಪೃಥ್ವಿ ಎಲ್ಲ ಅದ್ರಲ್ಲೇ ಬಂದ್ಬಿಡತ್ತೆ. ಯಜ್ಞ ಅಂದಾಗ ವೇದಗಳೆಲ್ಲ ಅದ್ರಲ್ಲೇ ಬರುತ್ತೆ. ಇನ್ನ ವೇದದ ಭಾಗಗಳೆಲ್ಲ ಋಗ್ ಯಜು ಸಾಮಾನಿ ಅನ್ನೋದ್ರಲ್ಲೇ ಬಂದ್ಬಿಡತ್ತೆ. ಇನ್ನ ಇದನ್ನೆಲ್ಲ ಕಾಪಾಡ್ತಿರೋ ಕ್ಷತ್ರಿಯರಿದ್ದಾರೆ, ಮತ್ತೆ ಆ ಯಜ್ಞಗಳನ್ನ ನಡೆಸ್ಕೊಡ್ತಿರೋ ಬ್ರಾಹ್ಮಣರಿದ್ದಾರೆ. ಅಂದ್ರೆ ಇಷ್ಟರಲ್ಲೇ ಪ್ರತಿಯೊಂದು ನಾವೇನೇನ್ ನೋಡ್ತೀವೋ ಅದೆಲ್ಲ ಇದ್ರಲ್ಲೇ ಬಂದ್ಬಿಟ್ಟಿದೆ. ಇದಿಷ್ಟಕ್ಕೂ ಆಧಾರ ಆಗಿರೋದು ಯಾರು? ಆ ಪ್ರಜಾಪತಿಯೇ. ಆ ಪ್ರಜಾಪತಿಯೇ ಪ್ರಾಣನ ರೂಪದಲ್ಲಿದ್ದಾನೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಬೇರೆ ದೇವತೆಗಳೆಲ್ಲ. ಕಿಂ ಬಹುನ, ಇನ್ಯಾವ ರೀತಿ, ಇನ್ನೇನು ಅಂದ್ರೆ ಅರಾ ಇವ ರಥನಾಭೌ ಶ್ರದ್ಧಾದಿ ನಾಮಾಂತಂ ಸರ್ವಂ ಸ್ಥಿತಿಕಾಲೆ ಪ್ರಾಣೇ ಏವ ಪ್ರತಿಷ್ಠಿತಂ. ಈ ಹಾರೆಕೋಲುಗಳು ಯಾವ ರೀತಿ ಬಂಡಿಯ ಗುಂಬದಲ್ಲೇ ಹೆಂಗ್ ಸೇರ್ಕೊಂಡಿದ್ಯೋ ಅದೇ ತರ ಶ್ರದ್ಧೆಯಿಂದ ನಾಮದವರೆಗಿನ ಎಲ್ಲಾ ಸ್ಥಿತಿಕಾಲದಲ್ಲಿ ಪ್ರತಿಯೊಂದು ಪ್ರಾಣನಲ್ಲೇ ಸೇರ್ಕೊಂಡಿದೆ. ಈ ಸ್ಥಿತಿಕಾಲ ಅಂದಾಗ ಈಗ ಏನ್ ನಡೀತಾ ಇದೆಯೋ ಅದು ಸ್ಥಿತಿಕಾಲ ಅಂತ ಹೇಳ್ತಾರಲ್ಲ. ಸೃಷ್ಟಿ ಸ್ಥಿತಿ ಲಯ ಅಂದಾಗ ನಡೀತಿರೋದೇ ಸ್ಥಿತಿಕಾಲ ಆಗುತ್ತೆ. ಪ್ರತಿಯೊಂದು ಕೂಡ ಈ ಪ್ರಾಣನಲ್ಲೇ ಸೇರ್ಕೊಂಡಿದೆ ಅಂತ. ಇನ್ನ ಸರ್ವಾತ್ಮಕನಾಗಿದ್ದಾನೆ ಈ ಪ್ರಜಾಪತಿ ಅಥವಾ ಈ ಪ್ರಾಣ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇರೋದು ಇವನು. ಇನ್ನು ಬಿಡಿಸಿ ಹೇಳ್ತಿದ್ದಾರೆ. ಈಗ ಅದಕ್ ಮುಂಚೆ ಹೇಳಿದ್ರು ಸೂರ್ಯ ಅವನೇ, ಚಂದ್ರ ಅವನೇ, ಪರ್ಜನ್ಯ ಅವನೇ ಅಂತ ಎಲ್ಲ ಹೇಳಿದ್ರು. ಅದಲ್ದೆ ಇನ್ನ ವೇದಗಳು ಕೂಡ ಅವನ ಸ್ವರೂಪವೇ ಅಂತ ಹೇಳ್ತಾ ಇರೋದು, ಯಜ್ಞಗಳು ಕೂಡ ಅವನ ಸ್ವರೂಪವೇ ಅಂತ ಹೇಳೋದಕ್ಕೆ ಹೇಳ್ತಾ ಇರೋದು. ಇಲ್ಲಿ ಶ್ರದ್ಧಾದಿ ನಾಮಾಂತಂ ಅಂತ ಹೇಳಿರೋದು. ಇನ್ನ ಮುಂದೆ 6ನೇ ಪ್ರಶ್ನೆಯಲ್ಲೇ ಷೋಡಶ ಕಲಾ ಪುರುಷ ಅಂತ ಹೇಳ್ತಾರೆ. ಅಂದ್ರೆ ಷೋಡಶ ಕಲಾ ಪುರುಷ ಯಾರು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಆತ್ಮನ ಸ್ವರೂಪವನ್ನ ಹೇಳ್ತಾ ಇರ್ಬೇಕಾದ್ರೆ ಅದರಲ್ಲೇ 16 ಕಲೆಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಶ್ರದ್ಧೆ ನಾಮ ಅನ್ನೋದೆಲ್ಲ ಬರುತ್ತೆ ಅದ್ರಲ್ಲೇ. ಆ ಕಲೆಗಳಾಗಿ ಕಾಣ್ತಾ ಇರೋನು ಕೂಡ ಇಲ್ಲಿ ಪ್ರಾಣನೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಇದು ಶ್ರದ್ಧಾದಿ ನಾಮಾಂತಂ ಅಂತ ಹೇಳಿರೋದು. ಇದನ್ನ ಮುಂದೆ 6ನೇ ಪ್ರಶ್ನೆಯಲ್ಲೇ ಏನು ಹೇಳ್ತಾರೋ ಷೋಡಶ ಕಲಾ ಪುರುಷದಲ್ಲೇ 16 ಕಲೆಗಳನ್ನ ಏನ್ ಹೇಳ್ತಾರೋ ಅದರಲ್ಲಿರೋ ಅಂತ ಕಲೆಗಳು ಕೂಡ ಇವನೇ, ಈ ಪ್ರಾಣ ಸ್ವರೂಪನೇ ಅಂತ ಇಲ್ಲಿ ಹೇಳ್ತಾ ಇರೋದು. ಈ ಪ್ರಾಣನನ್ನೇ ಅವಲಂಬಿಸ್ಕೊಂಡು ಅದು ಎಲ್ಲ ಇರುತ್ತೆ ಅಂತ. ಎಲ್ಲವೂ ಪ್ರತಿಯೊಂದು ಪ್ರಾಣದ ಆಧಾರದ ಮೇಲೆ ನಿಂತಿರೋದು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ತಥಾ ರುಚಃ ಯಜೂಂಷಿ ಸಾಮಾನಿ ಇತಿ ತ್ರಿವಿಧಾಹ ಮಂತ್ರಾಹ. ಇನ್ನ ಮಂತ್ರಗಳ ವಿಭಾಗವಾಗಿ ಹೇಳಿದ್ರೆ ವೇದಗಳೆಷ್ಟು ಅಂದ್ರೆ 4 ವೇದಗಳು, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಅಂತ. ಆದ್ರೆ ಮಂತ್ರಗಳ ವಿಭಾಗದ ಮೂಲಕ ಎಷ್ಟು ಅಂದ್ರೆ ಋಕ್ ಅಂದ್ರೆ ಛಂದಸ್ಸಿನಿಂದ ಕೂಡಿರೋಂತದ್ದಕ್ಕೆ ಮಂತ್ರ ಋಕ್ಕಗಳು ಅಂತ ಹೇಳ್ತಾರೆ. ಅಂದ್ರೆ ನಿಯತವಾದ ಅಕ್ಷರ ಇರ್ಬೇಕು, ಇಂಥ ಛಂದಸ್ಗೆ ಇಷ್ಟಿಷ್ಟು ಅಕ್ಷರ ಇರ್ಬೇಕು ಅಂತ ಏನು ನಿಯಮಗಳಿರುತ್ತೋ ಅದರಿಂದ ಕೂಡಿರೋಂತದ್ದೆಲ್ಲ ಋಕ್ಕಗಳಾಗತ್ತೆ. ಅದನ್ನ ಋಕ್ ಮಂತ್ರಗಳು ಅಂತ ಕರೀತಾರೆ. ಇನ್ನ ಗದ್ಯ ರೂಪದಲ್ಲೇ ಇರೋದು ಯಜೂಂಷಿ ಅಂತ ಹೇಳ್ತಾರೆ, ನಿಗದ ಅಂತ ಕೂಡ ಹೇಳ್ತಾರೆ. ಇನ್ನ ಸಾಮಾನಿ ಅಂದ್ರೆ ಅದು ಗಾನ ರೂಪವಾಗಿ ಹಾಡುವಂಥದ್ದು. ಸಮವೇದಾನೆ ಸಾಮ ಅಂದ್ರೇನೆ ಗಾನವಾಗಿ ಇರುವಂತದ್ದು. ಸೊ ಪ್ರಕಾರವಾಗಿ ನೋಡಿದ್ರೆ ವೇದನ ತ್ರಯಿ ಅಂತ ಅದಕ್ಕೆ ವೇದಗಳಿಗೆ ಹೇಳೋದು. ಅದು ಮೂರು ಪ್ರಕಾರವಾಗಿರುತ್ತೆ ಮಂತ್ರಗಳು. ಇನ್ನ ಆ 3 ಪ್ರಕಾರವಾದ ಮಂತ್ರಗಳು ಏನಕ್ಕೆ ಉಪಯೋಗಿಸ್ತಾರೆ? ಯಜ್ಞಕ್ಕಾಗಿ ಉಪಯೋಗಿಸ್ತಾರೆ. ತತ್ ಸಾಧ್ಯಶ್ಚ ಯಜ್ಞ ಕ್ಷತ್ರಂಚ ಸರ್ವಸ್ಯ ಪಾಲಯಿತ್ರು. ಇನ್ನ ಆ 3 ಬಗೆಯಾಗಿರುವ ಮಂತ್ರಗಳು
ಆ ಮಂತ್ರಗಳಿಂದ ಆಗಿರುವಂತ ಯಜ್ಞಗಳು. ಈಗ ಯಜ್ಞವನ್ನ ಮಾಡ್ಬೇಕು ಅಂದ್ರೆ ಮಂತ್ರಗಳಿಂದಾನೇ ಅಲ್ವಾ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡುವಂತದ್ದು. ಅದನ್ನ ಆ ರೂಪವಾಗಿರೋನು ಕೂಡ ಪ್ರಾಣನೇ. ಅದಾದ್ಮೇಲೆ ಸರ್ವಸ್ಯ ಪಾಲಯಿತ್ರು ಕ್ಷತ್ರಂಚ, ಇನ್ನ ಇದನ್ನೆಲ್ಲ ಕಾಪಾಡ್ತಿರೋನು ಕ್ಷತ್ರನು ಅಂತ. ಅಂದ್ರೆ ಕ್ಷತ್ರಿಯನಾಗಿದ್ದವನು, ಕ್ಷಾತ್ರ ಧರ್ಮದಲ್ಲಿರೋರು ಈ ಯಜ್ಞವನ್ನೆಲ್ಲ ಕಾಪಾಡ್ತಾ ಇರ್ತಾರೆ. ಅಂದ್ರೆ ಅವರೇ ಯಜ್ಞವನ್ನೆಲ್ಲ ನಡೆಸ್ತಾ ಇರೋದು. ಯಾಕೆಂದ್ರೆ ಯಜ್ಞಕ್ಕೆಲ್ಲ ತುಂಬಾ ಹಣ ಬೇಕಾಗಿರುತ್ತೆ. ಆಕ್ಚುಲಿ ಯಜ್ಞಕ್ಕೆ ಎಷ್ಟೋ ದಿನಗಳ್ ಮಾಡ್ತಾರೆ ಯಜ್ಞಗಳನ್ನೆಲ್ಲ. ಕ್ಷತ್ರಿಯರಾದವ್ರೆ, ಇವಾಗ ಅಶ್ವಮೇಧ ಆಗಿರ್ಬೋದು, ವಾಜಪೇಯಿ ಆಗಿರ್ಬೋದು, ಅವೆಲ್ಲ ಕ್ಷತ್ರಿಯರೇ ಮಾಡಕ್ಕಾಗೋದು. ಆ ಯಜ್ಞಗಳು ವೇದ ಮಂತ್ರಗಳಿಂದಾನೇ ಮಾಡುವಂತದ್ದು. ಇನ್ನ ಆ ಕ್ಷತ್ರಿಯರು ಅದನ್ನ ಮಾಡುವಂತವ್ರು ಯಾರಾಗಿರ್ತಾರ ಅವ್ರು ಅಂದ್ರೆ ಸರ್ವಸ್ಯ ಪಾಲಯಿತ್ರು, ಎಲ್ಲವನ್ನೂ ಕಾಪಾಡೋರಾಗಿರ್ತಾರೆ ಅವರು. ಇನ್ನ ಬ್ರಹ್ಮಚ ಯಜ್ಞಾದಿ ಕರ್ಮಕರ್ತೃತ್ವೇ ಅಧಿಕೃತಂ ಚ ಏಷಃ ಏವ ಪ್ರಾಣಃ ಸರ್ವಂ. ಇನ್ನ ಎಲ್ಲವನ್ನು ಕಾಪಾಡೋ ಆ ಕ್ಷತ್ರಿಯರು ಮತ್ತೆ ಯಜ್ಞ ಮುಂತಾದ ಕರ್ಮಕ್ಕೆ ಅಧಿಕಾರ ಉಳ್ಳವರು. ಅಧಿಕೃತಂ ಅಂದ್ರೆ ಆ ಯಜ್ಞಾದಿ ಕರ್ಮಕರ್ತೃತ್ವೇ ಅಧಿಕೃತಂ. ಆ ಯಜ್ಞಾದಿ ಕರ್ಮಗಳನ್ನ ಮಾಡೋದಕ್ಕೆ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಅದು ಬ್ರಹ್ಮಚ, ಬ್ರಾಹ್ಮಣರಿಗೆ ಆ ಅಧಿಕಾರ ಇರುತ್ತೆ. ಬ್ರಾಹ್ಮಣ, ಇದೆಲ್ಲವೂ ಆ ಮಾಡೋಂತ ಅಧಿಕಾರ ಇರುವಂತ ಬ್ರಾಹ್ಮಣರು, ಅವರನ್ನ ಆ ಮಾಡೋಕೆ ಸಹಾಯ ಮಾಡುವಂತ ಕ್ಷಾತ್ರರು ಮತ್ತೆ ಕಾಪಾಡುವಂತವ್ರು. ಆ ಯಜ್ಞದಲ್ಲೇ ಬರುವಂತ ವೇದ ಮಂತ್ರಗಳು ಪ್ರತಿಯೊಂದು ಪ್ರಾಣನೇ ಆಗಿದ್ದಾನೆ. ಇಲ್ಲಿ ಯಜ್ಞಕ್ಕೆ ಅಷ್ಟೊಂದು ಮುಖ್ಯ. ಯಜ್ಞನೇ ಪ್ರಾಣ ರೂಪದಲ್ಲಿದ್ದಾನೆ ಅಂತ ಯಾಕೆ ಹೇಳ್ತಿರೋದು ಅಂದ್ರೆ ಈ ಪ್ರಪಂಚವನ್ನೇ ಯಜ್ಞ ರೂಪವಾಗಿ ನೋಡ್ತಾರೆ ನೋಡೋದ್ರಿಂದ. ಆ ರೀತಿಯ ಅರ್ಥದಿಂದ ಹೇಳೋದಿಕ್ಕೆ ಯಜ್ಞ ಅನ್ನೋದು ಅದಕ್ಕೆ ಅಷ್ಟು ಮುಖ್ಯ ಇಲ್ಲಿ. ಅದನ್ನ ಹೇಳೋದಿಕ್ಕೆ ಇಲ್ಲಿ ಆ ಯಜ್ಞ ರೂಪವಾಗಿ ಕೂಡ ಇರೋದು ಪ್ರಾಣನೇ ಅಂತ ಹೇಳ್ತಾ ಇದ್ದಾರೆ. ಈ ಋಗಾದಿಗಳು ಎಲ್ಲವೂ ಪ್ರಾಣವನ್ನೇ ಆಶ್ರಯಿಸ್ಕೊಂಡು ಇದೆ. ಆ ಯಜ್ಞದಿಂದನೇ ಈ ಜಗತ್ತಿನ ಒಂದು ಸ್ಥಿತಿ ನಡೀತಾ ಇರೋದು. ಭಗವದ್ಗೀತೆಯಲ್ಲೂ ಕೂಡ ಹೇಳ್ದಂಗೆ ಭಗವಂತ ಯಜ್ಞದಿಂದಲೇ ಮಳೆ ಬರೋದು, ಮಳೆಯಿಂದಾನೇ ನಮ್ಗೆ ಆಹಾರ ಸಿಗೋದು. ಆಮೇಲೆ ನಾವು ಮತ್ತೆ ಯಜ್ಞ ಮಾಡ್ತೀವಿ ಅಂದ್ರೆ ನಾವು ದೇವತೆಗಳನ್ನ ಭಾವಿಸ್ಕೊಂಡಿರ್ತೀವಿ. ದೇವತೆಗಳು ನಮಗ್ ಬೇಕಿರೋದನ್ನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅವ್ರಿಗ್ ಬೇಕಿರೋ ಹವಿಸ್ಸನ್ನ ನಾವು ಕೊಡ್ತೀವಿ, ನಮಗ್ ಬೇಕಿರೋ ಮಳೆ ಬೆಳೆ ಎಲ್ಲ ಅವ್ರು ಕೊಡ್ತಾರೆ. ಇದು ಒಂದು ಚಕ್ರದಂತೆ ತಿರುಗ್ತಾ ಇರುತ್ತೆ ಅಂತ ಏನ್ ಹೇಳ್ತೀವೋ, ಅಂದ್ರೆ ಈ ಪ್ರಪಂಚ ನಡೆಯೋದಕ್ಕೆ ಯಜ್ಞನೇ ಅಷ್ಟು ಮುಖ್ಯ ಅಂತ ಹೇಳೋದಕ್ಕೋಸ್ಕರ ಈ ಯಜ್ಞ ರೂಪವಾಗಿ ಪ್ರಾಣ ಇದ್ದಾನೆ. ಇನ್ನ ಯಜ್ಞನೇ ಇದ್ರಲ್ಲಿ ಮುಖ್ಯ. ಇನ್ನ ಯಜ್ಞಕ್ ಬೇಕಾಗಿರೋ ಮಂತ್ರಗಳ ಬಗ್ಗೆ ಹೇಳಿದರೆ, ಯಜ್ಞವನ್ನ ಮಾಡೋ ಬ್ರಾಹ್ಮಣರು, ಅದನ್ನ ಕಾಪಾಡೋ ಕ್ಷತ್ರಿಯರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಪ್ರಜಾಪತಿಯ ಸ್ವರೂಪನೇ. ಎಲ್ಲದಕ್ಕೂ ಆಶ್ರಯ ಆಗಿರೋದು ಆ ಪ್ರಜಾಪತಿಯೇ. ಅವನು ಬೇರೆ ಯಾರು ಅಲ್ಲ, ಮುಖ್ಯ ಪ್ರಾಣನೇ ಅಂತ 6ನೇ ಮಂತ್ರದಲ್ಲಿ ಹೇಳಿದ್ದಾರೆ. ಇನ್ನ 7ನೇ ಮಂತ್ರ, ಪ್ರಜಾಪತಿ ಝರಸಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾ ಬಲಿಂ ಹರಂತಿ ಯ ಪ್ರಾಣೈ ಪ್ರತಿಷ್ಠಸಿ. ಸೊ ಪ್ರಜಾಪತಿ ಗರ್ಭೆ ಚರಸಿ, ಈ ಪ್ರಜಾಪತಿ ಗರ್ಭದಲ್ಲೇ ಸಂಚರಿಸ್ತಾ ಇದ್ದಾನೆ ಅಂತ. ಪ್ರಜಾಪತಿ ಗರ್ಭದಲ್ಲಿ ಹೆಂಗಿದಾನೆ ಅನ್ನೋದನ್ನ ಭಾಷ್ಯದಲ್ಲೇ ನೋಡೋಣ. ಪ್ರಜಾಪತಿಯಾಗಿ ನೀನೇ ಗರ್ಭದಲ್ಲಿ ಸಂಚರಿಸ್ತಾ ಇರೋದು ಅಂತ ಯಾರ್ಗ್ ಹೇಳ್ತಿರೋದು? ಆ ಪ್ರಾಣನ್ಗೆ ಹೇಳ್ತಿರೋದು, ಮುಖ್ಯ ಪ್ರಾಣನಿಗೆ. ಅದಾದ್ಮೇಲೆ ತ್ವಮೇವ ಪ್ರತಿಜಾಯಸೆ, ನೀನೇ ಗರ್ಭದಲ್ಲಿ ಸಂಚರಿಸ್ತಾ, ನೀನೇ ತ್ವಮೇವ ಪ್ರತಿಜಾಯಸೆ, ನೀನೇ ಹುಟ್ಟತಾ ಇರೋದು ಕೂಡ ಅಂತ ಪ್ರಾಣನ್ಗೆ ಹೇಳ್ತಾ ಇದ್ದಾರೆ. ತುಭ್ಯಂ ಪ್ರಾಣ, ಆ ಪ್ರಾಣನೇ ಅಂತ ಹೇಳ್ತಾ, ಪ್ರಜಾಹತು ಇಮಾಹ ಬಲಿಂ ಹರಂತಿ ಯಹ ಪ್ರಾಣೈಹಿ ಪ್ರತಿಷ್ಠಸಿ. ಇನ್ನ ಈ ಪ್ರಜೆಗಳೆಲ್ಲವೂ ಕೂಡ, ಪ್ರಜೆಗಳೆಲ್ಲ ಬಲಿಂ ಹರಂತಿ ಅಂದ್ರೆ ಆ ಪ್ರಾಣನಿಗೆ ಬಲಿ ಅಂದ್ರೆ ಕಾಣಿಕೆಗಳನ್ನ ತಂದು ಕೊಡ್ತಾ ಇರೋದೆಲ್ಲ ಆ ಪ್ರಾಣನಿಗೆ. ಆ ಪ್ರಾಣನಿಂದನೇ ಎಲ್ಲಾ ನಡೀತಾ ಇರೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಈ ಪ್ರಜಾಹ ಎಲ್ಲಾರು ಕೂಡ ಆ ಪ್ರಾಣನಿಗೆ ಬಲಿಯನ್ನ ತಂದ್ಕೊಡ್ತಾ ಇದ್ದಾರೆ. ಪ್ರಾಣನಿಗಾಗಿನೇ ಇರೋದು ಎಲ್ಲರೂ ಅಂತ ಇದ್ರ ಅರ್ಥ. ಇನ್ನ ಅದನ್ನ ಭಾಷ್ಯದಲ್ಲಿ ನೋಡೋಣ. ಕಿಂಚ ಯಹ ಪ್ರಜಾಪತಿ ಅಪಿ ಸಹ ತ್ವಮೇವ ಗರ್ಭೆ ಚರಸಿ.
ಇನ್ನ ಯಾರು ಪ್ರಜಾಪತಿ ಇದಾನಲ್ಲ ಅವನೇ, ಆ ಪ್ರಜಾಪತಿಯೇ ತ್ವಮೇವ ಅವನೇ ನೀನಾಗಿ, ತ್ವಮೇವ ಅಂದ್ರೆ ನೀನಾಗಿ ಅಂದ್ರೆ ಪ್ರಾಣನಾಗಿ ಗರ್ಭೆ ಚರಸಿ ಗರ್ಭದಲ್ಲೇ ಸಂಚರಿಸ್ತಾ ಇದ್ದಾನೆ. ಅಂದ್ರೆ ತಾಯಿ ತಂದೆಗಳ ರೂಪದಿಂದ ಇರೋನು ಪ್ರಜಾಪತಿ, ಅವ್ರಿಗೆ ಹುಟ್ಟುವ ಮಕ್ಕಳು ಪ್ರಜಾಪತಿಯ ಸ್ವರೂಪ. ಮೊದಲನೇ ಮಂತ್ರದಲ್ಲೂ ನೋಡಿದ್ವಿ, ಈ ಪ್ರಜಾಪತಿಯಿಂದಾನೇ ನಮ್ಗೆ ಕಾಲ ಇರೋದು, ಸಂವತ್ಸರ, ಮಾಸ, ದಿನ ಅಂತೆಲ್ಲ ನೋಡಿದ್ವಿ. ಆಮೇಲೆ ಪ್ರಜಾಪತಿಯಿಂದಾನೇ ಆಹಾರಗಳ ಉತ್ಪತ್ತಿ ಆಗ್ತಿರೋದು, ಅವನೇ ಆಹಾರ ರೂಪದಲ್ಲಿರೋದು. ಆ ಆಹಾರವನ್ನ ಸ್ವೀಕರಿಸಿ ಪುರುಷರಲ್ಲೇ ಮತ್ತೆ ಸ್ತ್ರೀಯರಲ್ಲೇ ಸಂತಾನ ಉತ್ಪತ್ತಿ ಮಾಡೋ ಶಕ್ತಿ ಬರ್ತಾ ಇರೋದು. ಅದೆಲ್ಲ ಮೊದಲನೇ ಮಂತ್ರದಲ್ಲಿ ನೋಡಿದ್ವಿ. ಹಂಗ್ ನೋಡಿದ್ರೆ ಏನಾಯ್ತು, ಎಲ್ಲ ಪ್ರಜಾಪತಿಯಾಗಿನೇ ಇದ್ದಾನೆ. ಇನ್ನ ಮತ್ತೆ ಅವನೇ ಬಹು ಆಗ್ಬೇಕು ಅಂತ ತಾನೇ ಸೃಷ್ಟಿ ಕ್ರಮ ಮಾಡಿರೋದು. ಆ ಪ್ರಜಾಪತಿಯೇ ಹುಟ್ಟತಾ ಇರೋದು, ಅವನೇ ಗರ್ಭದಲ್ಲಿ ಸಂಚರಿಸಿ ಅವನೇ ಮತ್ತೆ ಹುಟ್ಟತಾ ಇದ್ದಾನೆ ಅಂತ. ಇದೇ ಪುರುಷ ಸೂಕ್ತದಲ್ಲೂ ಕೂಡ ಇದೇ ಬರುತ್ತಲ್ಲ, ಪುರುಷ ಸೂಕ್ತದಲ್ಲೂ ನಾಣ್ಯಪ್ಪಂತ ವಿದ್ಯತೆ ಅಯನಾಯ ಪ್ರಜಾಪತಿಶ್ಚರತಿ ಗರ್ಭೆ ಅಂತಹ ಅಜಾಯಮಾನೋ ಬಹುದಾ ವಿಜಾಯತೆ ಅಂತ ಪುರುಷ ಸೂಕ್ತದಲ್ಲೂ ಬರುತ್ತೆ. ಅಂದ್ರೆ ಪ್ರಜಾಪತಿಯೇ ಗರ್ಭದಲ್ಲೇ ಸಂಚರಿಸ್ತಾ ಇದ್ದಾನೆ. ಆಕ್ಚುಲಿ ಅವನ್ ಸ್ವರೂಪ ಏನು, ಅಜಾಯಮಾನಃ, ಅವ್ನ್ ಹುಟ್ಟೋವನೇ ಅಲ್ಲ, ಅವನು ಹುಟ್ಟೋಂತ ಸ್ವರೂಪವನ್ನೇ ಅವಲ್ಲ. ಆದ್ರೂ ಬಹುದಾ ವಿಜಾಯತೆ, ಎಷ್ಟೋ ಆಗಿ ಕಾಣ್ತಾ ಇದ್ದಾನೆ ಅಷ್ಟೇ. ಅವನು ಎಷ್ಟೋ ರೀತಿಯಾಗಿ ಅವನು ಹುಟ್ಟಿದಾನೆ ಅನ್ನೋ ರೀತಿ ಕಾಣ್ತಾ ಇದ್ದಾನೆ ಅನ್ನೋದು ಪುರುಷ ಸೂಕ್ತದಲ್ಲೂ ಏನ್ ಹೇಳ್ತಾರೋ ಅದೇ ಅರ್ಥನೇ ಇಲ್ಲೂ ಬರುತ್ತೆ. ಈ ಪ್ರಾಣನೇ ಎಲ್ಲರಾಗಿ ಕೂಡ ಅವನೇ ಇರೋದು ಅಂತ. ಪಿತುಹು ಮಾತುಹು ಚ ಪ್ರತಿರೂಪಃ ಸನ್ ಪ್ರತಿಜಾಯಸೆ. ಇನ್ನ ತಂದೆಗೂ ತಾಯಿಗೂ ಪ್ರತಿರೂಪನಾಗೆ ಹುಟ್ಟುತ್ತೀಯ ಅಂತ. ಪಿತುಹು ಮಾತುಹು ಪ್ರತಿರೂಪಃ ಸನ್, ಈಗ ನಮ್ಮ ಮಕ್ಕಳನ್ನ ಏನಂತೀವಿ, ನಮ್ ಪ್ರತಿರೂಪನೇ ಅಂತ ಹೇಳ್ತೀವಲ್ಲ, ಆ ರೀತಿಯಾಗೆ ಆತ್ಮಾವೈ ಪುತ್ರಂ ಅಂತ ಹೇಳ್ತಾರಲ್ಲ, ನಾನೇ ನನ್ನ ಮಗನಾಗಿ ಹುಟ್ಟೀನಿ ಅಂತ. ಆ ರೀತಿಯಾಗೆ ತಾಯಿ ತಂದೆ ಒಂದು ರೂಪವನಾಗಿ ಪ್ರತಿಜಾಯಸೆ ಮತ್ತೆ ಹುಟ್ಟತಾ ಇದ್ದಾನೆ. ಯಾರು ಹುಟ್ಟತಾ ಇರೋದು? ಪ್ರಜಾಪತಿಯೇ. ಇದ್ರಿಂದ ಎಲ್ಲ ಏನ್ ಗೊತ್ತಾಗುತ್ತೆ ಅಂದ್ರೆ, ಎಲ್ಲವೂ ಆ ಪ್ರಜಾಪತಿಯ ಸ್ವರೂಪ, ಪ್ರಾಣನ ಸ್ವರೂಪ ಅಂತ ನೋಡ್ಬೇಕಾದ್ರೆ ನಾವು ನಾಮರೂಪಗಳಾಗೆ ನೋಡ್ತೀವಿ, ಅಭಿಮಾನವನ್ನ ಬೆಳೆಸ್ಕೊಂತೀವಿ, ಮೋಹ ಬೆಳೆಸ್ಕೊಂತೀವಿ ನಾವು. ಆದ್ರೆ ಪ್ರತಿಯೊಂದು ಕೂಡ ಇಲ್ಲಿರೋದು ಪ್ರಜಾಪತಿಯ ಸ್ವರೂಪನೇ ಅಂತ ಹೇಳೋದಿಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಪ್ರಜಾಪತಿತ್ವಾತ್ ಏವ ಪ್ರಾಗೇವ ಸಿದ್ಧಂ ತವ ಮಾತೃಪಿತೃತ್ವಂ. ಇನ್ನ ಪ್ರಜಾಪತಿ ಆಗಿರೋದ್ರಿಂದಾನೆ ನೀನು ತಂದೆಯೂ ತಾಯಿಯೂ ಆಗಿದ್ಯಾ ಅನ್ನೋದು ಪ್ರಾಗೇವ ಸಿದ್ಧಂ, ಮೊದಲೇ ಸಿದ್ಧವಾಗ್ಬಿಟ್ಟಿದೆ ಆಕ್ಚುಲಿ. ಅಂದ್ರೆ ಎಲ್ಲರ ರೂಪದಲ್ಲೂ, ಅಂದ್ರೆ ಈ ಪ್ರಜಾಪತಿಯಿಂದಾನೇ ಎಲ್ಲ ಹುಟ್ಟತಾ ಇದ್ದಾರೆ ಅಂದ್ರೆ ಅವನೇ ಎಲ್ಲರಿಗೂ ತಂದೆ ಅಂತ ಅವನನ್ನೇ ಹೇಳ್ಬೇಕು. ಎಲ್ಲ ಪ್ರಜೆಗಳಿಗೂ ಅವನೇ ತಂದೆ. ಇಲ್ಲಿ ತಂದೆ ಅಂದ್ರೆ ನಾವು ಗಂಡಸರನ್ನ ಹೇಳ್ತಿದೀವಿ ಅಂತಲ್ಲ, ಪೋಷಣೆ ಮಾಡ್ತಿರೋನು ಅಂತ ಅರ್ಥ ಇಲ್ಲಿ. ಪಿತು ಅಂದ್ರೇನೆ ಪಾಲನೆ ಮಾಡ್ತಿರೋನ್ಗೆ ಪಿತಾ ಅಂತ ಹೇಳೋದು ಸಂಸ್ಕೃತದಲ್ಲೇ. ಆದ್ದರಿಂದ ಎಲ್ಲಾ ತಂದೆ ತಾಯಿಗಳ ರೂಪದಲ್ಲೇ ಅವನೇ ಇರೋದು ಅನ್ನೋದು ಮೊದಲೇ ಸಿದ್ಧವಾಗ್ಬಿಟ್ಟಿದೆ. ಮಾತೃಪಿತೃತ್ವಂ ಅನ್ನೋದು ಮೊದಲೇ ಸಿದ್ಧವಾಗ್ಬಿಟ್ಟಿರೋಂತ ವಿಷಯ. ಇನ್ನ ಹೊಸದಾಗಿ ಅವನಿಗೆ ಇವಾಗ ನಾವ್ ಹೇಳ್ತಿರೋದಲ್ಲ, ಈಗ ತಂದೆ ಆಗಿದ್ದೀಯಾ ಅಥವಾ ಮಗನಾಗಿ ಹುಟ್ಟಿದೀಯಾ ಅಂತ. ಪ್ರತಿಯೊಂದಕ್ಕೂ ಪ್ರಜಾಪತಿತ್ವಾದೇವ, ಅವನ್ ಪ್ರಜಾಪತಿ ಆಗಿರೋದ್ರಿಂದಾನೇ ಅದು ಸಿದ್ಧವಾಗ್ಬಿಟ್ಟಿದೆ. ಎಲ್ಲರ ರೂಪವಾಗಿರೋನು ಅವನೇ ಅನ್ನೋದು. ಸರ್ವ ದೇಹ್ಯಾಕೃತಿ ಛಿನ್ನಃ ಏಕಃ ಪ್ರಾಣಃ ಸರ್ವಾತ್ಮಃ ಅಸಿ ಇತ್ಯರ್ಥಃ. ಇನ್ನ ಸರ್ವ ದೇವಾತ್ಮಕನಾಗಿದ್ದಾನೆ ಅವನು. ಎಲ್ಲ ದೇಹಿ, ದೇಹಗಳು, ಆ ದೇಹಗಳೊಳಗಿರೋ ದೇಹಿ, ದೇಹ ಅಸ್ಮಿನ್ ಅಸ್ತಿ ಇತಿ ದೇಹಿ ಅಂತ ಅರ್ಥ. ಅಂದ್ರೆ ದೇಹ ಯಾರಿಗಿರೋದು? ದೇಹಿ. ದೇಹದ ಒಳಗಿರೋನ್ ಯಾರು? ದೇಹಿ ಇದ್ದಾನೆ. ಸೊ ಅವನಿಗಾಗಿ ಇಲ್ಲಿ ಮೇಲ್ಗಡೆ ದೇಹ ಕಾಣ್ತಾ ಇದೆ. ಆ ರೀತಿ ಎಲ್ಲ ದೇಹಿಗಳ ಆಕೃತಿಯಿಂದ ನೀನೇ ಪ್ರಾಣನೇ ಇರೋದು. ಏಕಃ ಪ್ರಾಣಃ ಸರ್ವಾತ್ಮ ರೂಪನಾಗಿ ನೀನೇ ಇದೀಯಾ ಅಂತ.
ಇಲ್ಲಿ ಬೇರೆ ಬೇರೆ ಆಕೃತಿಯಾಗಿ ಆ ಆಕೃತಿಯಾಗಿ ನಾವೇನೇನ್ ನೋಡ್ತಾ ಇದೀವೋ ಸರ್ವ ದೇಹಿ ಆಕೃತಿ ಚಿಹ್ನ ಅಂದ್ರೆ ಆ ಆಕೃತಿಯಾಗಿ ಆಕಾರವಾಗಿ ನಾವೇನೇನ್ ನೋಡ್ತಾ ಇದೀವೋ ಆದ್ರೆ ಪ್ರತಿಯೊಂದು ನಿನ್ನ ಸ್ವರೂಪನೇ ಅಂತ ಅರ್ಥ. ನೀನ್ ಬಿಟ್ರೆ ಅಂದ್ರೆ ಪ್ರಾಣ ಬಿಟ್ರೆ ಅಲ್ಲಿ ಬೇರೆಯಾಗೆ ಇನ್ಯಾವುದು ಇಲ್ವೇ ಇಲ್ಲ. ಇನ್ನ ತುಭ್ಯಂ ಅಂದ್ರೆ ನಿನಗೆ ತ್ವದರ್ಥಾಯ ಇಮಾಹ ಮನುಷ್ಯಾದ್ಯಾಹ ಪ್ರಜಾಹ ತು ಹೇ ಪ್ರಾಣಾಹ ಚಕ್ಷುರಾದಿ ದ್ವಾರೈಃ ಬಲಿಂ ಹರಂತಿ. ಇನ್ನ ಓ ಪ್ರಾಣನೆ, ತುಭ್ಯಂ ನಮಃ ಅಂತ ಹೇಳ್ತೀವಲ್ಲ, ಹಂಗೆ ಓ ಪ್ರಾಣನೆ ನಿನ್ಗೋಸ್ಕರ ಏನ್ ಮಾಡ್ತಾ ಇದಾರೆ, ಇಮಾಹ ಮನುಷ್ಯಾದ್ಯಾಹ ಈ ಮನುಷ್ಯರು ಎಲ್ಲರೂ ಕೂಡ ಪ್ರಜಾಹ ಈ ಪ್ರಜಾಹ ಎಲ್ಲ ಪ್ರಜೆಗಳು ಪ್ರತಿಯೊಬ್ಬರು ಏನ್ ಮಾಡ್ತಾ ಇದಾರೆ, ಓ ಹೇ ಪ್ರಾಣನೆ ಚಕ್ಷುರಾದಿ ದ್ವಾರೈಹಿ ಅವನಿಗೆ ಕಾಣಿಕೆಗಳನ್ನ ತಂದ್ಕೊಡ್ತಾ ಇದಾರೆ. ಏನ್ರಿಂದ ಕಾಣಿಕೆಗಳನ್ನ ತಂದ್ಕೊಡ್ಬೇಕು ಅವನ್ಗೆ ಚಕ್ಷು ನಮ್ಮ ಜ್ಞಾನೇಂದ್ರಿಯಗಳ ದ್ವಾರದಿಂದ ಅವನಿಗೆ ಬಲಿಂ ಹರಂತಿ ಅಂದ್ರೆ ಅದರ ಮೂಲಕ ಅವನಿಗೆ ಕಾಣಿಕೆ ಅಂದ್ರೆ ಏನಿಲ್ಲಿ ವಿಷಯಗಳನ್ನ ತಂದೊಪ್ಪಿಸ್ತಾ ಇದ್ದಾರೆ ಅಂತ. ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ರುಚಿಯನ್ನ ಅನುಭವಿಸ್ತೀವಿ ನಾಲ್ಗೆಯಿಂದ, ಆತರ ಚರ್ಮದಿಂದ ಸ್ಪರ್ಶ ಜ್ಞಾನ ಆಗತ್ತೆ. ಪ್ರತಿಯೊಂದು ವಿಷಯದ ಜ್ಞಾನವನ್ನ ಏನಕ್ಕೆ ಇದೆಲ್ಲ ನಾವು ಮಾಡ್ತಾ ಇರೋದು, ಪ್ರಾಣನಿಗೆ ತಂದು ಒಪ್ಸೋದಕ್ಕೋಸ್ಕರ. ಬಲಿಂ ಹರಂತಿ ಆ ಪ್ರಾಣನಿಗೆ ತಂದು ಒಪ್ಸೋದಕ್ಕೋಸ್ಕರ ಶಬ್ದ ಸ್ಪರ್ಶ ರೂಪರಸ ಗಂಧ ಅನ್ನೋ ಕಾಣಿಕೆಗಳನ್ನ ಅವನಿಗೆ ತಂದು ಕೊಡ್ತಾ ಇದೀವಿ. ಯಾವ್ದ್ರ ಮೂಲಕ ತಂದು ಕೊಡ್ತಾ ಇದೀವಿ, ಈ ಚಕ್ಷುರಾದಿ ಇಂದ್ರಿಯಗಳ ಮೂಲಕ ತಂದ್ಕೊಡ್ತಾ ಇದೀವಿ. ಯಹ ತ್ವಂ ಪ್ರಾಣೈಃ ಚಕ್ಷುರಾದಿಭಿಃ ಸಹ ಪ್ರತಿಷ್ಠಸಿ ಸರ್ವಶರೀರೇಷು. ನೀನೇ ಅವನು ಹೆಂಗಿದಾನೆ ಪ್ರಾಣ, ಸರ್ವ ಶರೀರೇಶು ಎಲ್ಲ ಶರೀರದಲ್ಲೂ ಇದ್ಕೊಂಡಿದ್ದಾನೆ. ಯಾವ ರೂಪದಲ್ಲಿ ಇದ್ಕೊಂಡಿದ್ದಾನೆ, ಚಕ್ಷುರಾದಿಭಿಃ ಸಹ ಈ ಇಂದ್ರಿಯಗಳ ಜೊತೆಯಲ್ಲೇ ಅವನು ಸರ್ವ ಶರೀರ ಎಲ್ಲ ಶರೀರಗಳಲ್ಲೂ ಇದ್ಕೊಂಡಿದ್ದಾನೆ. ಆದ್ರಿಂದಾನೆ ಪ್ರತಿಯೊಬ್ರು ಅವನಿಗೆ ಬಲಿಯನ್ನ ತಂದ್ಕೊಡಂದ್ರೆ ಕಾಣಿಕೆ ವಿಷಯಗಳ ರೂಪವಾಗಿ ವಿಷಯಗಳನ್ನ ತಂದ್ಕೊಡೋದಿಕ್ಕೆ ಸುಲಭ ಆಗ್ತಾ ಇರೋದು, ತಂದ್ಕೊಡ್ತಾ ಇರೋದು ಅಂತ. ಅತಃ ತುಭ್ಯಂ ಬಲಿಂ ಹರಂತಿ ಇತಿ ಯುಕ್ತಂ. ಆದ್ರಿಂದಾನೇ ಹೇಳಿರೋದು ತುಭ್ಯಂ ಬಲಿಂ ಹರಂತಿ ಅಂತ ಹೇಳಿರೋದು ಸರಿ ಹೊಂದುತ್ತೆ, ಅವನ್ಗೆ ಯುಕ್ತವೇ ಆಗಿದೆ, ಅದು ಕರೆಕ್ಟ್ ಆಗೇ ಇದೆ ಅಂತ. ಭೋಕ್ತಾಸಿ ನೀನು ಭೋಕ್ತನೂ ಆಗಿದ್ದೀಯಾ. ಅದಾದ್ಮೇಲೆ ಯತಃ ತ್ವಂ ತವ ಏವ ಅನ್ಯತ್ ಸರ್ವಂ ಭೋಜ್ಯಂ. ಏನಕ್ಕೆ ಅಂದ್ರೆ ಮಿಕ್ಕಿದೆಲ್ಲ ಅನ್ಯತ್ ಸರ್ವಂ ಇನ್ನೇನೇನಿದ್ಯೋ ಅದೆಲ್ಲ ಭೋಜ್ಯ ಅಂದ್ರೆ ಅನುಭವಿಸೋನು ನೀನೇ ಆಗಿದ್ಯಾ. ವಿಷಯ ಭೋಜ್ಯಂ ಅಂದ್ರೆ ವಿಷಯನೂ ನೀನೇ ಆಗಿದ್ಯಾ, ಭೋಕ್ತ ಆಗಿ ಅದನ್ನ ಅನುಭವಿಸ್ತಿರೋನು ನೀನೇ ಅಂತ. ಎಲ್ಲಕ್ಕೂ ಭೋಕ್ತನೂ ನೀನೆ, ನಿನಗೆ ಎಲ್ಲವೂ ಭೋಜ್ಯನೂ ಆಗಿರುತ್ತೆ ಅಂತ 7ನೇ ಮಂತ್ರದ ಅರ್ಥ. ಅಂದ್ರೆ ಎಲ್ಲವೂ ಪ್ರಾಣ ಸ್ವರೂಪವಾಗಿ ಇರೋದು ಅಂತ ಇದ್ರ ಅರ್ಥ. ಇನ್ನ ಮುಂದಿನ ಸತಿ ಸೇರಿದಾಗ 8ನೇ ಮಂತ್ರದಿಂದ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.